ನಿಲ್ಲದ ಸಿಟಿ ಹೊಸೂರು ಮುರಳಿ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಬೆಂಬಲಿಗರ ಜಟಾಪಟಿ. ಕೆರೆ ಕಟ್ಟೆ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದು 3,25,00,000 ಆದ್ರೆ ಇದುವರೆಗೂ ಕೆಲಸ ಆಗಿರೋದು ಕೇವಲ 25 ಲಕ್ಷ. ಯಾಕೆ ಕೆಲಸ ಕಂಪ್ಲೀಟ್ ಮಾಡಲಿಲ್ಲ ಅಂತ ಕೇಳಕ್ ಬಂದಾಗ ಆ ಕಾಂಟ್ರಾಕ್ಟರ್ ಸ್ವಲ್ಪ ಅವಾಚ್ಯ ಶಬ್ದಗಳು ಮಾತಾಡ್ತಾರೆ. ಎಂಎಲ್ಸಿ ಅನಿಲ್ ಕುಮಾರ್ ಸಂಬಂಧಿಗೆ ಟೆಂಡರ್ ಏನೋ ಒಂದು 25ರಿಂದ 30 ಲೋಡ್ ಅಷ್ಟು ಮರ ಇತ್ತು. ಆಲ್ರೆಡಿ ಅವ್ರು ಹೇಳ್ತಾರೆ 70% ವರ್ಕ್ ಮುಗಿದೋಗಿದೆ ಅಂತ ಹೇಳ್ತಾರೆ. ಅದನ್ನ ಇದ್ರಲ್ಲಿ ಅಮೌಂಟ್ ಏನಾಗಿದೆ ಅಂತ ಅವರು ಹೇಳ್ತಾರೆ. ನಮ್ಮ ಕೋಲಾರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ, ನಮಗೆ 1,000 ಕೋಟಿ ಬಂದಿದೆ, 2,000 ಕೋಟಿ ಅನುದಾನ ಬಂದಿದೆ ಅಂತ. ದಯವಿಟ್ಟು ನನ್ನ ಅಡ್ರೆಸ್ಗೆ ಒಂದು ಕೊರಿಯರ್ ಮಾಡಿ. 1 ರೂಪಾಯಿ ಅನುದಾನ ತೋರಿಸಿದ್ರೆ ನಾನು ಇವತ್ತೇ ರಾಜಕಾರಣ ಬಿಟ್ಟು ಹೋಗ್ತೀನಿ. ಹೌದು ವೀಕ್ಷಕರೇ, ಇಂದು ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ಸೇತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೇತಿ ಹೊಸೂರು ಮತ್ತು ಬೈರಂಡಹಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿ ಕೆರೆ ಕಟ್ಟೆ ನಿರ್ಮಾಣದ ಕಾಮಗಾರಿ ಸುಮಾರು 1 ವರ್ಷ ಕಳೆದರೂ ಪೂರ್ಣಗೊಳಿಸಿಲ್ಲ. ಸಾರ್ವಜನಿಕರ ಹಣ ದುರುಪಯೋಗವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸುವಂತೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ಸೇತಿ ಹೊಸೂರು ಮುರಳಿಗೌಡ ಮನವಿ ಮಾಡಿದ್ರು. ಬರೀ ನಮ್ಮ ಸೇತಿ ಹೊಸೂರು ಕೆರೆ ಕಟ್ಟೆ ಇದೆಯಲ್ಲ, ಕಟ್ಟೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರನೇ 3,20,00,000 ಟೆಂಡರ್ ಮಾಡಿರೋದು. ಅದ್ರ ಬರೀ ಕೆಲಸ ನನಗೆ ಗೊತ್ತಿರೋ ಪ್ರಕಾರ 25ರಿಂದ 30 ಲಕ್ಷದ ಕೆಲಸ ಮುಗಿಸ್ಕೊಡ್ತಾರೆ. ಈ 3 ಕೋಟಿನ ಯಾರು ತಗೊಬೇಕು ಅನ್ಕೊಂಡಿದಾರೆ ಅಂತ ಅವರೇ ಹೇಳ್ಬೇಕು. ಅವ್ರ ಕಾಂಟ್ರಾಕ್ಟರ್ ಕೇಳಿದ್ರೆ ಹೇಳ್ತಾರೆ, ಅವನ ತಲೆ ಹಿಂಗೆ ಎಳ್ಕೊಂಡು ಹೇಳ್ತಾನೆ, ನನ್ನಿಂದ ಯಾರಿದ್ದಾರೆ ಗೊತ್ತಾ ಅಂತ ಹೇಳ್ತಾನೆ. ಹೌದಪ್ಪ ಸ್ವಾಮಿ, ನಿನ್ನಿಂದ ಯಾರಿದ್ದಾರೆ ಅಂತ ನಮಗೂ ಗೊತ್ತು. ನೀನು ನಮ್ಮ ಕ್ಷೇತ್ರದ MLC ಅವರ ಬಾಮ ಇದೆ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತು. ಸ್ಥಿತಿಲಿ ಎಲ್ಲ ಬರೋಂಥ ಜನರಲ್ ಕ್ಯಾಟಗರಿಯಾಗಿ ಬರೋಂಥ ಯಾವ್ದು ದುಡ್ಡು ಬರೋಂಥ ಕಾಂಟ್ರಾಕ್ಟ್ ಇದೆಯೋ ಆ ಕಾಂಟ್ರಾಕ್ಟ್ ಎಲ್ಲ ನೀನು ತಗೊಂತ ಇದೆಯಾ ಅಂತ ನಮ್ಗೆಲ್ಲರೂ ಗೊತ್ತು ಸ್ವಾಮಿ ಅಂತ. ಆಯ್ತು ವರ್ಕೌಟ್ ಕಾಪಿ ಕೊಡು. ಕಾಪಿ ತಗೊಂಬಂದ್ರೆ ಕೆಲಸ ಮಾಡಿ. ಏನ್ ದೊಡ್ಡದಾಗದು ಏನಿದೆ? ನಿನ್ನ ಅಷ್ಟು ನಂಗೆ ಬರ್ಬೇಕು, ನನ್ನ ಅಷ್ಟು ನಿಂಗೆ ಬರ್ಬೇಕು. ಏನ್ ದೊಡ್ಡದಾಗದು? ಏನ್ ದೊಡ್ಡದಾಗದು? ಏನ್ ದೊಡ್ಡದಾಗದು? ಅಭಿವೃದ್ಧಿ ಆಗ್ಬೇಕಾಗ್ಲಿ. ಆದ್ರೆ ದಿನ ಕಳೆದಂತೆ ಅಧಿಕಾರಿಗಳು ಎಂಜಿನಿಯರ್ ಸ್ಥಳಕ್ಕೆ ಬಾರದೆ ಯಾವುದೇ ಮಾಹಿತಿ ಒದಗಿಸದ ಕಾರಣ ಮಾಹಿತಿ ನೀಡುವವರೆಗೆ ಮುರಳಿಗೌಡ ಕೆಲಸ ಸ್ಥಗಿತಗೊಳಿಸುವಂತೆ ಪಟ್ಟು ಹಿಡಿದಿದ್ರು. ಅದೆಲ್ಲ ಖರ್ಚಾರ 20 ಲಕ್ಷ, 3 ಕೋಟಿ 20 ಲಕ್ಷ, 3 ಕೋಟಿ 20 ಲಕ್ಷ ಕೆಲಸ ಮಾಡಿ 3 ಕೋಟಿ ಮರವೆ ಕೆಲಸ ಮಾಡಿ ಏನ್ ಮಾಡಿದ್ವಿ ತೋರ್ಸ್ಬೇಕಲ್ಲ. ಏನ್ ಮಾಡ್ತಾರ? ಹೆಂಗ್ ಮಾಡ್ತಾರ ಹೇಳು? ಕೊಡ್ಕೊಂಡಿರ್ಬೇಕಾ? ಏನ್ ಮಾಡ್ತಾರೆ ಗೊತ್ತು? ಏನ್ ಮಾಡ್ತಾರೆ? ಈ ಸಂದರ್ಭದಲ್ಲಿ ಕೆಲ ಕಾಲ MLC ಹಾಗೂ ಶಾಸಕರ ಬೆಂಬಲಿಗರಾದ ಚಂಜಿಮಲೆ ಗೋಪಾಲಕೃಷ್ಣ, ಮಠಪುರ ಮುನಿರಾಜು, ಸಿಟಿ ನಾರಾಯಣಪ್ಪ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಬಿಲ್ ಮಾಡಿದ್ರೆ ಮಾಡು, ಕೆಲಸ ಆಗ್ಲಿ. ಏನ್ ಮಾಡ್ತಾನೆ ಗೊತ್ತಿಲ್ಲ, ಮಾಡ್ಸಕ್ ಬಿಡಲ್ಲ. ಆಮೇಲೆ ನಿಮ್ ಮನೆ ಅಷ್ಟೇ ಅಲ್ಲ, ಮೆಜರ್ಮೆಂಟ್ ಮಾಡೋರು ಇಂಜಿನಿಯರ್ ಮೆಜರ್ಮೆಂಟ್ ಮಾಡ್ತಾರೆ. ಇಂಜಿನಿಯರ್ ಅವನಲ್ಲ, ಇಂಜಿನಿಯರ್ ಬಂದು ಇಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಆಯ್ತು, ಒಂದ್ ಕೆಲಸ ಮಾಡಕ್ಕೆ ನೀನು ಕಾಂಟ್ರಾಕ್ಟ್ ನಿನ್ ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಒಂದ್ ಕೊಟ್ಟಿರ್ತಾರಲ್ಲ ನಿಮ್ಗೆ ಏನ್ ಮಾಡ್ಬೇಕಂತ. ನೀನ್ ಕೊಟ್ಟಿದ್ದಾನೆ ಸ್ಲಿಪ್ ಕೊಟ್ಟಿದ್ದಾನೆ, ತಗೊಂಡ್ ತೋರ್ಸ್ ಅಂತ ಹೇಳ ಅವ್ಗೆ. ನಮ್ಮ ಮನೆ ಕೇಳಿದ್ ಕಾಂಟ್ರಾಕ್ಟ್ ತಗೊಂಡ್ ಬೋಗಸ್ ಆಗಿದೆ ಬಿಲ್ ಮಾಡಿ. ಕೆಲಸ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಅನಂತರ ಸ್ಥಳಕ್ಕೆ ಆಗಮಿಸಿದ ಗುತ್ತಿಗೆದಾರ, ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹರಿಕೃಷ್ಣ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಒದಗಿಸಿದ ಮೇಲೆ ವಿಕೋಪಕ್ಕೆ ತಿರುಗಿದ ಪರಿಸ್ಥಿತಿ ಕೊಂಚ ತಿಳಿಯಾಯಿತು.
ನಂತರ ಮಾಧ್ಯಮಗಳ ಜೊತೆ ಮಾತನಾಡಿ ಸಿಟಿ ಹೊಸೂರು ಮುರಳೀಗೌಡ, ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ವಿರುದ್ಧ ಆರೋಪಗಳ ಸುರಿಮಳೆಗಳನ್ನೇ ಗೈದ್ರು. ಸಿಟಿ ಹೊಸೂರು ಮತ್ತು ಬೈರನಹಳ್ಳಿ ಕೆರೆಯಲ್ಲಿ ಕೆರೆ ಕಟ್ಟು ಅಭಿವೃದ್ಧಿ ಮಾಡ್ತಾ ಇದ್ರು. ಅದರಲ್ಲಿ ಟೆಂಡರ್ ಆಗಿ ಒಂದು ತಿಂಗಳಾಗಿತ್ತು, ಒಂದು ಟೆಂಡರ್ ಮುಗಿದಾಗ ಒಂದು ತಿಂಗಳಾಗಿತ್ತು. ಯಾಕೆ ಕೆಲಸ ಕಂಪ್ಲೀಟ್ ಮಾಡಲಿಲ್ಲ ಅಂತ ಕೇಳಕ್ಕೆ ಬಂದಾಗ ಆ ಕಾಂಟ್ರಾಕ್ಟ್ರು ಸ್ವಲ್ಪ ಅವಾಚ್ಯ ಶಬ್ದದಲ್ಲಿ ಮಾತಾಡ್ತಾನೆ. ಅದಕ್ಕೆ ನಾನು ಡೈರೆಕ್ಟಾಗಿ ಇಂಜಿನಿಯರ್ ಕಾಲ್ ಮಾಡಿ ಇಂಜಿನಿಯರ್ನ ಕರೆಸಿ ಅವ್ರ ಇಂಜಿನಿಯರ್ ಹೇಳ್ತಾರೆ ಇದನ್ನು ಇನ್ನೂ ವರ್ಕ್ ಕಂಪ್ಲೀಟ್ ಆಗಿ ಒಂದು ವರ್ಕ್ ಎಸ್ಟಿಮೇಟ್ ಆರ್ಡ್ರ್ ಮುಗಿದೋಗಿದೆ, ಮತ್ತು ಎಸ್ಟಿಮೇಷನ್ ಇದನ್ನು ಮತ್ತೆ ನಾವು ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡ್ಬೋದು, ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಆಯ್ತು, ಅದು ಮುಗಿಸಿದ್ವಿ. ಮತ್ತು ಈ ಕೆರೆ ಮೇಲೆ ಏನೋ ಒಂದು 25ರಿಂದ 30 ಲೋಡ್ ಅಷ್ಟು ಮರ ಇತ್ತು. ಅದಕ್ಕೆ ಕೇಳಿದಕ್ಕೆ ಅದು ಫಾರೆಸ್ಟ್ಗೂ ನಮಗೂ ಯಾರಿಗೂ ಸಂಬಂಧ ಪಡಲ್ಲ, ಇದು ಖಾಲಿ ಜಾಗದಲ್ಲಿ ಬೆಳೆದಿರೋಂಥ ಮರ, ಇದು ಫಾರೆಸ್ಟ್ ಅಲ್ಲ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಧಿಕಾರಿಗಳು ಹೇಳಿದ್ದಾರೆ, ಇದು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕೆರೆ ಕಟ್ಟು ಅಭಿವೃದ್ಧಿ ಅದನ್ನು ಫಸ್ಟು ಹೋದ ವರ್ಷ ನಮ್ಮ 10 ವರ್ಷದ ಹಿಂದ್ಗಡೆ ಬರೀ 10 ಲಕ್ಷದಲ್ಲಿ ಮಾಡಿದರು. ಈ ವರ್ಷ 3,25,00,000 ಕಾಂಟ್ರಾಕ್ಟ್ ಹೇಳಿದ್ದಾರೆ. ಅದರಲ್ಲಿ ಇದುವರೆಗೂ ಒಂದು 25 ಲಕ್ಷ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಅವ್ರು ಹೇಳ್ತಾರೆ 70% ವರ್ಕ್ ಮುಗಿದೋಗಿದೆ ಅಂತ ಹೇಳ್ತಾರೆ. ಅದನ್ನು ಇದ್ರಲ್ಲಿ ಅಮೌಂಟ್ ಏನಾಗಿದೆ ಅಂತ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ತಿಳ್ಕೊಬೇಕಾಗತ್ತೆ. ಕೆರೆ ಏನು ಮಾಡಿದ್ದಾರೆ, ಕೆರೆ ಕಟ್ಟು ಅಭಿವೃದ್ಧಿ ಮಾಡೋದು ನಮ್ಮೂರಲ್ಲಿ SC ST ಸ್ವಲ್ಪ ಜನ ಅಲ್ಲಿ ಯಾವುದೋ ಶೆಡ್ ಹಾಕ್ಕೊಂಡಿರ್ತಾರೆ. ಆ ಶೆಡ್ ಹಾಕ್ಕೊಂಡಿರೋ ಜಾಗನ ಇವರು ಕಿತ್ತಾಕ್ಸಕ್ಕೆ ಹೋಗಿದ್ದಾರೆ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರ್ ಹೋಗಿ, ಇಲ್ಲ ಇದನ್ನು ಖಾಲಿ ಮಾಡಬೇಕು, ಇಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅದಕ್ಕೆ ನಮ್ಮೂರ ಪಾಪ ರೈತರು ಏನು ಹೇಳ್ತಾ ಇದ್ದಾರೆ, ಆಯ್ತು ಅಣ್ಣ ನಮ್ಮೂರು ಕೆರೆ 955 ಎಕರೆ ಇದೆ, 955 ಎಕರೆ ಸರ್ವೆ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ. ಕ್ಷೇತ್ರಕ್ಕೆ ಕೊತ್ತೂರು ಮಂಜುನಾಥ್ ಶಾಸಕರಾಗಿ 3 ವರ್ಷ ಕಳೆದಿದೆ. ನಮ್ಮ ಗ್ರಾಮದ ಅಭಿವೃದ್ಧಿಗೆ ನಯಾ ಪೈಸೆ ಅನುದಾನ ನೀಡಿಲ್ಲ. ಕೆರೆ ಕಟ್ಟೆ ಮೇಲೆ ಸುಮಾರು 25 ಟನ್ ಲೋಡು ಮರಳುಗಳನ್ನು ಅನುಮತಿ ಇಲ್ಲದೆ ಕಳೆದಿದ್ದು ಅದನ್ನು ಮಾರಾಟ ಮಾಡಿದ ಹಣ ಎಲ್ಲಿ ಅಂತ ಪ್ರಶ್ನಿಸಿದ್ರು. 10 ವರ್ಷಗಳ ಹಿಂದೆ 10 ಲಕ್ಷದಲ್ಲಿ ಕೆರೆ ಕಟ್ಟೆ ಕೆಲಸ ಮುಗಿಸಿದ್ರು. ಆದ್ರೆ ಈಗ ಅದೇ ಕೆರೆ ಕಟ್ಟೆ ಅಭಿವೃದ್ಧಿಗೆ ಬರೋಬ್ಬರಿ 3,25,00,000 ಬಿಡುಗಡೆಯಾಗಿದ್ದು ಅಂದಾಜು ಸುಮಾರು 25 ಲಕ್ಷ ಖರ್ಚು ಮಾಡಿ 75% ಕೆಲಸ ಪೂರ್ಣಗೊಳಿಸಿರುವೆ ಅಂತ ಗುತ್ತಿಗೆದಾರ ಹೇಳ್ತಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲೇ ಕಾರ್ಯಕ್ರಮ ನಡೆದರೂ ಶಾಸಕರು ಮತ್ತು MLC ಸಾಹೇಬ್ರು 100ಕ್ಕೆ 200 ಕೋಟಿ ಅನುದಾನ ತಂದಿದ್ದೇವೆ ಅಂತ ಬೊಬ್ಬೆ ಹೊಡಿತಾರೆ. 1.5 ವರ್ಷ ಕಳೆದರೂ ಇನ್ನೂ ಗುದ್ದಲಿ ಪೂಜೆ ಮಾಡಿದ ಸಿಟಿ ಹೊಸೂರು ಬೈರಂಡಹಳ್ಳಿ ರಸ್ತೆ ಆಗಲಿ, ವೇಮಗಲ್ ಸಿಟಿ ಡಬಲ್ ರಸ್ತೆ ಆಗಲಿ ಪ್ರಾರಂಭ ಮಾಡಿಲ್ಲ. ಗುತ್ತಿಗೆದಾರರನ್ನ ಈ ಮೂಲಕ ಪ್ರಶ್ನೆ ಮಾಡಿದ್ರೆ MLC ಅನಿಲ್ ಕುಮಾರ್ ಬಾಮೈದ ಎಂಬ ಕಾರಣಕ್ಕೆ ನನ್ನ ಹಿಂದೆ ಯಾರಿದ್ದಾರೆ ಎಂಬ ಅರಿವಿಲ್ಲ ಅಂತ ಬೆದರಿಕೆ ಹಾಕ್ತಾರೆ, ವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ನಾನು ಶಾಸಕರಿಗೆ MLC ಸಾಹೇಬರಿಗೆ ಈ ಮೂಲಕ ಮನವಿ ಮಾಡ್ತೇನೆ ಹಾಗೂ ನೇರ ಸವಾಲನ್ನ ಹಾಕ್ತೇನೆ. ನಮ್ಮ ಸಿಟಿ ಹೊಸೂರು ಗ್ರಾಮಕ್ಕೆ ಕಳೆದ 3 ವರ್ಷಗಳಿಂದ 1 ನಯಾ ಪೈಸೆ ನಿಮ್ಮಿಂದ ಅನುದಾನ ಬಿಡುಗಡೆಯಾಗಿದ್ರೆ ಅಥವಾ ನಿಮ್ಮ ಅನುದಾನದಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾಮಗಾರಿ ಮಾಡಿದ್ರೆ ದಾಖಲೆ ನೀಡಿ, ಆಗ ನಾನು ಶಾಶ್ವತವಾಗಿ ರಾಜಕೀಯ ನಿವೃತ್ತಿ ಪಡಿತೇನೆ. ಇಲ್ಲದ ಪಕ್ಷ ಅಭಿವೃದ್ಧಿ ವಿಚಾರದಲ್ಲಿ ಸುಳ್ಳು ಹೇಳಿ ಭಾಷಣ ಮಾಡು ಚಾಡಿ ನಿಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತು ನಮ್ಮ ಭಾಗದ ಎಲ್ಲಾ ಜನರಲ್ ಕಾಮಗಾರಿಗಳನ್ನು ಅನಿಲ್ ಕುಮಾರ್ ಬಾಮೈದನಿಗೆ ನೀಡುವ ಉದ್ದೇಶ ಏನು ಅಂತ ಕೋಲಾರ ಶಾಸಕರಿಗೆ ಮತ್ತು MLC ಅನಿಲ್ ಕುಮಾರ್ಗೆ ನೇರ ಟಾಂಗ್ ಕೊಟ್ಟರು. ನೀವು ಬರಬೇಕಾದ್ರೆ ನನಗೊಂದು ನಮ್ಮ ಶಾಸಕರಲ್ಲಿ ಒಂದು ಮನವಿ, ಶಾಸಕರು ಮತ್ತು ನಮ್ಮ MLC ಸಾಹೇಬ್ರ ಹತ್ರ ಒಂದು ಮನವಿ. ಅವರು ಹೇಳ್ತಾರೆ ನಮ್ಮ ಕೋಲಾರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ, ನಮಗೆ 1,000 ಕೋಟಿ ಬಂದಿದೆ, 2,000 ಕೋಟಿ ಅನುದಾನ ಬಂದಿದೆ ಅಂತ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಮ್ಮ ಕೋಲಾರದಿಂದ ವೇಮಗಲಿಂದ ಸೀತಿ ಬೆಟ್ಟಕ್ಕೆ ಡಬಲ್ ರಸ್ತೆ ಹೇಳಿದ್ರೆ ಅದು 1.5 ವರ್ಷ ಆಯಿತು ಪೂಜೆ ಆಗಿ, ಅದು ಆಗಿಲ್ಲ. ಮತ್ತು ನಮ್ಮೂರು ರಸ್ತೆ ಚಂದಿಮಲ್ಲೆಯಿಂದ ಬೈರನಹಳ್ಳಿವರೆಗೂ ರಸ್ತೆ ಪೂಜೆ ಮಾಡಿ 6 ತಿಂಗಳಾಯಿತು, ಇದುವರೆಗೂ ಒಂದೇ ಒಂದು ಕಲ್ಲು ಕೂಡ ಪಕ್ಕ ಹೋಗಿಲ್ಲ. ಅದೇ ಅವತ್ತು ಸ್ಟಾರ್ಟ್ ಮಾಡಿದಂಥ ಕೆರೆ ಕಟ್ಟೆ ಅಭಿವೃದ್ಧಿ ಮಾತ್ರ ಮುಗಿಸಾಕಿದ್ದೀರಾ, ರಸ್ತೆ ಯಾಕೆ ಮುಗಿಸಿಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ MLA ಸಾಹೇಬರೆಲ್ಲ ಹೋದ ತಕ್ಷಣ ಎಲ್ಲರಿಗೂ ಹೇಳ್ತಾರೆ ನಾನು ಕೊರಿಯರ್ ಮಾಡ್ತೀನಿ, ಪ್ರೊಫೆಷ್ನಲ್ ಕೊರಿಯರ್ ಮಾಡ್ತೀನಿ, DTDC ಕೊರಿಯರ್ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನನ್ನ ಅಡ್ರೆಸ್ಗೆ ಒಂದು ಕೊರಿಯರ್ ಮಾಡಿ ನಮ್ಮೂರು ರಸ್ತೆ ಮತ್ತು ನಮ್ಮ ಸಿಟಿ ಡಬಲ್ ರಸ್ತೆ ಯಾವಾಗ ಮಾಡಿಕೊಡ್ತೀರಾ. ಮತ್ತು ಇಡೀ ಕೋಲಾರ ತಾಲೂಕಲ್ಲಿ 3 ವರ್ಷದಲ್ಲಿ ಒಂದೇ ಒಂದು CC ರಸ್ತೆ ಇಲ್ಲ, ಒಂದೇ ಒಂದು ಏನಾದರೂ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಗಾಗಲಿ ಏನಕ್ಕೆ ಆಗಲಿ ನಯಾ ಪೈಸೆ ಕೊಡ್ದಿರೋಂಥ ಗ್ರಾಮ ಅಂದರೆ ನಮ್ಮ ಕುಗ್ರಾಮ ಸಿಟಿ ಹೊಸೂರು ಗ್ರಾಮ. ನಮ್ಮ ಗ್ರಾಮಕ್ಕೆ MLA ಅವ್ರು ಬಂದು 3 ವರ್ಷ ಆಗಿದೆ. 3 ವರ್ಷದಲ್ಲಿ 1 ರೂಪಾಯಿ ಅನುದಾನ ತೋರಿಸಿದ್ರೆ ನಾನು ಇವತ್ತೇ ರಾಜಕಾರಣ ಬಿಟ್ಟು ಹೋಗ್ತೀನಿ. ಅವ್ರು ನನಗೆ ಕೊರಿಯರನ್ನ ಮಾಡಲಿ, ಇಲ್ಲ DTDCನ ಮಾಡಲಿ, ಇಲ್ಲ ವಾಟ್ಸಪ್ಪಲ್ಲೆಲ್ಲ ಮಾಡಲಿ, ಇಲ್ಲ ಟ್ವಿಟರಲ್ಲೆಲ್ಲ ಕಳಿಸ್ಕೊಳ್ಳಿ. ದಯವಿಟ್ಟು ನಮ್ಮೂರಿಗೆ ಏನು ಮಾಡಿದ್ದೀರಾ, ಒಂದು ದೇವಸ್ಥಾನಕ್ಕೆ 1 ಲಕ್ಷ ಕೊಟ್ಟಿದ್ದೀರಾ, ಬೇಡ ಒಂದೇ ಒಂದು CC ರೋಡ್ ಹಾಕಿದ್ದೀರಾ, ಇಲ್ಲ ಒಂದು ಕಾಲುವೆ ಮಾಡಿಸಿದ್ದೀರಾ, ಏನು ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು ನನಗೊಂದು ಕೊರಿಯರ್ ಮಾಡಿ ಅಂತ ಕೇಳ್ಕೊ.